ಗುಡ್ ಮಾರ್ನಿಂಗ್. ಬೆಳಗ್ಗೆ 5:30 ಈಗ. ಸೊ ಇವತ್ತು ಮತ್ತೆ ಡೇ 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬೈಕಲ್ಲಿ ಹೋಗ್ತಾ ಇದ್ದೀವಿ ಲೊಕೇಶನ್ಗೆ. ಸೊ ಎಕ್ಸಸೈಸ್ ಮತ್ತೆ ರನ್ನಿಂಗ್ ಜಾಗಿಂಗ್ ಎಲ್ಲ ಮಾಡಬೇಕು ಅಂತ. ಸೊ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಚಲೋ ಗಾಯ್ಸ್, ಚಲೋ ಫ್ರೆಂಡ್ಸ್. ಫೈನಲಿ ಸೊ ಪ್ಲೇಸ್ಗೆ ಬಂದಿದ್ದಾಯಿತು. ಸೊ ಇನ್ನೇನು ಸ್ಟಾರ್ಟ್ ಮಾಡಬೇಕು. ಸೊ ಈಗ ಜಾಗಿಂಗ್ ವಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಇವಾಗ ರೆಡಿ ಇದ್ದಾರೆ ಹುಡುಗರು. ಸೊ ನೆನೆ ಯೂಟ್ಯೂಬ್ ನೋಡ್ಬಿಟ್ಟು ಇವತ್ತು ಇನ್ನಿಬ್ರು ಜಾಯ್ನ್ ಆಗಿದ್ದಾರೆ. ಇವ್ರ ಹೆಸರು ಬಂದು ಇವರು 4th, ಇವರು 4th, ನಿಹಾರಿ ಅಕ್ಕ 7th ಸಿ, ನಾನು UKG ಸಮರ್ಥ. ನೋಡಿ 4 ಜನ ರೆಡಿ ಆಗಿಬಿಟ್ಟವ್ರೆ. ಇನ್ನೇನು ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತಿನ ಟಾರ್ಗೆಟ್ ಏನಂದರೆ ಸೊ ಬೆಟ್ಟದ ಮೇಲೆ ಫಸ್ಟು ವಾಕ್ ಮಾಡ್ಕೊಂಡು ಹೋಗೋದು. ಸೊ ವಾಕ್ ಮಾಡಿ ಆಮೇಲೆ ಎಷ್ಟು ಟೈಮ್ಗೆ ರೀಚ್ ಆಗ್ತೀವಿ ಅನ್ನೋದು ನೋಡೋದು. ಆಮೇಲೆ ಸೊ ನೆಕ್ಸ್ಟ್ ಮತ್ತೆ ರಿಟರ್ನ್ ಬಂದು ಜಾಗ್ ಮಾಡ್ಕೊಂಡು ಹೋಗೋದು. ಇದು ನಮ್ಮ ಟಾರ್ಗೆಟ್. ಲೆಟ್ಸ್ ಹುಡುಗ್ರ, ರೆಡಿನಾ? ಹಾಂ ನೋಡ್ರಿ, ಚಲೋ ಗಾಯ್ಸ್. ಫಸ್ಟ್ ವಾಕ್ ಮಾಡ್ಕೊಂಡು ಹೋಗ್ಬೇಕು. ಯಾರು ಓಡಾಗಿಲ್ಲ ಓಡಬೇಡ್ರಿ, ನೆಕ್ಸ್ಟ್ ರೌಂಡ್ ಓಡೋದು. ಸೊ ಹುಡುಗರು ರೆಡಿ ಇದ್ದಾರೆ, ಫುಲ್ ಜೋಸಲ್ಲಿ ಇದ್ದಾರೆ. ಅಷ್ಟರಲ್ಲಿ ಅವರಂತೂ ಶೂ ಹಾಕೊಂಡು ಫುಲ್ ಫಿಟ್ ಆಗಬೇಕು ಅಂತ ಹೇಳಿ ಓಡ್ ಬಂದಿದ್ದಾರೆ. ನಮ್ಮ ಸಮರ್ಥ ಏನೋ ರಿವರ್ಸ್ ಆಗಿ ಹೋಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ನೋ ರಿವರ್ಸ್, ಓನ್ಲಿ ವಾಕ್ ಫ್ರೆಂಡ್. ಸೊ ರೆಡಿ ಆಗಿದ್ದಾರೆ ಹುಡುಗರು, ಫುಲ್ ಜೋಸಲ್ಲೇ ಆಗ್ತಾ ಇದ್ದಾರೆ ಇವರು ಗಾಯ್ಸ್. ಹಾಂ, ಫುಲ್ ಇದೆ ಜೋಸಲ್ಲೇ ಹೋಗ್ತಾ ಇದ್ದಾರೆ. ಬೈ ಮತ್ತೆ ಸಿಗೋಣ. ಮತ್ತೆ ಮೇಲೆ ಹೋಗಿ ಎಷ್ಟು ರೀಚ್ ಆಗ್ತೀವಿ ಅಂತ ನೋಡೋಣ. ಸೊ ಇಲ್ಲಿಂದ ಟಾರ್ಗೆಟ್ ಎಷ್ಟು ಟೈಮ್ ರೀಚ್ ಆಗ್ತೀವಿ ಅಂತ. ಸೊ ಬೈ, ಆಮೇಲೆ ಸಿಗೋಣ, ಮೇಲೆ ಸಿಗ್ತೀವಿ. ಹಿಂಗಲ್ಲೇ ಹತ್ತೋದು ಚೆನ್ನಾಗಿ. ಇದು ಅಪ್ಪಿದೆಲ್ಲ ತುಂಬ ಸ್ಟಿಪ್ ಇರೋದ್ರಿಂದ ಹುಡುಗರು ಸುಸ್ತಾಗ್ಬಿಡ್ತಾಯಿದೆ. ಇವೇ ನಾನು ತುಂಬ ಅಪ್ಪಿರೋದ್ರಿಂದ ಸ್ಟಾರ್ಟಿಂಗ್ ಸ್ಪೀಡ್ ಹೋದ್ರು. ಈಗೆಲ್ಲ ಸ್ಲೋ ಆಗಿಬಿಟ್ಟಿದ್ದಾರೆ, ಹತ್ತಲಿಕ್ಕೆ ಆಗ್ತಾಯಿಲ್ಲ. ಸಮರ್ಥ ಅಕ್ಷಯ್ ಅವರು ಫುಲ್ ಇದ್ದಾರೆ. ಆಕ್ಚುಲಿ ಅವರು ಒಳ್ಳೆ ಯುವರಾಣಿ ಥರ ನೋಡಿ ಹೆಂಗೆ ಹೋಗ್ತಾರೆ. ಹಾಂ, ಅದ್ರಲ್ಲಿ ಬೇರೆ ಹೋಗ್ತಾರೆ. ಈಗ ಸುರಸ್ಕೊಂಡ್ಬಿಟ್ಟಾರೆ, ಹೋಗ್ತಾಯಿದ್ದಾರೆ ಹುಡುಗರು. ಫುಲ್ಲು ಮತ್ತೆ ಜೋಶ್ ಬಂದಿದೆ, ಹತ್ತಾ ಇದ್ದಾರೆ ಸ್ಪೀಡಾಗಿ. ಎಲ್ಲ ಒಳ್ಳೆ ಜೋಶಲ್ಲಿದ್ದಾರೆ ಹುಡುಗರು. ಅಪ್ಪಿದೆ. ನನಗೂ ತುಂಬ ದಿನ ಆಗಿತ್ತು ವಾಕಿಂಗ್ ಮಾಡಿ, ನನಗೂ ಸ್ವಲ್ಪ ಸುಸ್ತಾಗ್ತಿದೆ. ಓಡಬಾರ್ದು ಹುಡುಗ್ರ, ನಿಧಾನಕ್ಕೆ ಹೋಗ್ಬೇಕು. ಫಸ್ಟ್ ರೌಂಡು, ನೆಕ್ಸ್ಟ್ ಓಡಬೇಕು. ಓಕೆ, ನೆಕ್ಸ್ಟ್ ರೌಂಡು ಆಯಿತಾ? ನಡ್ರಿ. ಅಲ್ಲಿ ಮೇಲೆ ಬಂದುಬಿಟ್ವಿ. ಸೊ ಮೇಲೆ ಬರಲಿಕ್ಕೆ ಕೆಳಗಡೆಯಿಂದ 15ರಿಂದ 20 ನಿಮಿಷ ತಗೊಳ್ತು. ಸೊ ನಾನು ಮುಂದೆ ಇದ್ದೀನಿ, ಹುಡುಗರು ಬರ್ತಾಯಿದ್ದಾರೆ. ಎಲ್ಲರೂ ಎಲ್ಲಿ ಕಾಣಿಸ್ತಾ ಇಲ್ಲ, ಯಾರೂ ಎಲ್ಲ ಮಾಯಾಗಿಬಿಟ್ಟಿದ್ದಾರೆ. ಹಾಂ, ವಿಡಿಯೋ ಅಂದಿದ ತಕ್ಷಣ ನೋಡಿ ಹೆಂಗೆ ಓಡಿ ಬರ್ತಾಯಿದ್ದಾರೆ. ಅಕ್ಷಯ್ ಕುಮಾರ್ ಬಂದ, ನಿಹಾರಿ ಬಂದರು. ಓ, ನಮ್ಮ ರಾಣಿ ಯುವರಾಣಿ ಬಂದರು. ಗಿಲ್ಲಿ ನಟ. ಹಾಂ, ಗಿಲ್ಲಿ ಅಲ್ಲ ಅಂತ ಇವ್ನು ಧನುಷ್ ಅಂತೆ. ಹಾಂ, ಗಿಚ್ಚಿ ಗಿಲ್ಲಿ ಅಂತ ಇವಳು. ಎಲ್ಲ ಬಿಗ್ ಬಾಸಿಂದ ಬಂದುಬಿಟ್ಟವ್ರೆ ವಾಕಿಂಗ್ ಮಾಡಲಿಕ್ಕೆ. ಹಾಂ, ಫೈನಲಿ ಫುಲ್ ಟಾಪಿಗೆ ಬಂದಿದ್ದಾಯ್ತು. ಹುಡುಗ ನೋಡಿ ಹೇಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಫುಲ್ ಫ್ರೆಶ್ ಅಪ್ ಆಗಿ ವಾಕಿಂಗ್ ಅಂತ ಬಂದುಬಿಟ್ಟಿದ್ದಾರೆ. ಸೊ ಡೈಲಿ ರೊಟೀನ್ ಮಾಡ್ಕೊಂತಿದ್ದೀವಿ, ಪ್ಲಸ್ ಎಕ್ಸಸೈಸಸ್. ಗುಡ್. ಓಕೆ, ರೆಡಿನಾ? ಕೆಳಗಡೆ ಹೋಗಿ ಮತ್ತೆ ಓಕೆ ಮೇಲೆ ಹೋಗೋಣ. ಎಲ್ಲ ಸರಿ, ಇನ್ನೊಂದ್ಸರಿ ಚೇರ್ ಆಫ್ ಹೇಳಿ ಗಾಯ್ಸ್. ಏನು ಸಾಪಿಡೋ ಬಾಯ್ಸ್ ಅಂತಾನೆ. ರೆಡಿನಾ? ಸೊ ಇವಾಗ ಏನಂದ್ರೆ ಕೆಳಗಡೆ ಹೋಗ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಓಡಬಾರ್ದು. ಓಕೆನಾ? ಬೇಕು ಅಂದರೆ ರಿವರ್ಸ್ ಬರಲಿ, ರಿವರ್ಸ್ ವಾಕ್ ಮಾಡ್ತೀನಿ, ರಿವರ್ಸ್ ವಾಕ್ ಮಾಡಿ. ಬಾಯ್ಸ್ ರೆಡಿ? ಕಮನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೋ ರನ್ನಿಂಗ್ ಮೇಡಮ್, ನಿಮಗೆ ಹೇಳ್ತಾ ಇರೋದು ನಿಮಗೆ ಆಯಿತಾ? ಒಬ್ರು ಇಟ್ಕೊಬೇಡಿ ಕೈ. ಆಗಿಲ್ಲ ಅಂದರೆ ಫ್ರೆಂಡ್ ವಾಕೆ ಮಾಡಿರಿ. ಓಕೆ, ಸ್ಲೋ ಬನ್ನಿ. ಓಕೆ, ಗುಡ್. ಹುಡುಗರು ಸರ್ ಡೌನ್ ತುಂಬ ಇದೆ. ಸೊ ಸ್ಪೀಡಾಗಿ ಹೊರಟೋಗ್ತಾರೆ ಫ್ರಂಟ್ ಆಗಾದರೆ. ರಿವರ್ಸ್ ಆದರೆ ಸ್ವಲ್ಪ ಸ್ಲೋ ವಾಕ್ ಮಾಡ್ತಾರೆ. ಸೊ ಅದರಿಂದನೇ ನಾನು ರಿವರ್ಸಾಗೆ ಬರಲಿಕ್ಕೆ ಹೇಳಿದ್ದೀನಿ. ಸೊ ಫಸ್ಟ್ ಅಕ್ಷಯ್ ಮುಂದೆ ಹೋಗ್ಬಿಟ್ಟ. ಈಗ ಹರ್ಷಲ್ಲಿ ಅವರು ಬರ್ತಾಯಿದ್ದಾರೆ. ಹಿಂದಿಂದ ನೋಡಿಕೊಂಡು ಅವ್ರ ಮುಂದೆ ನೀಹಾ ಇದ್ದಾರೆ. ನೀಹಾ ಅವ್ರ ಮುಂದೆ ನಮ್ಮ ಅಕ್ಷಯ್ ಸಮರ್ಥ ಅವ್ರು ಇದ್ದಾರೆ. ಇವ್ನು ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಅಂತ. ಗಿಲ್ಲಿ ಅಂತ ಯಾರು? ಹಾಂ, ಇವ್ನು ಧನುಷ್ ಅಂತ, ಎರಡಕ್ಕಿಂತ ಕ್ಯಾಪ್ಟನ್ ಆಗೋನಂತೆ. ಹಾಂ, ಎಲ್ಲ ಒಂದ್ಸರಿ ನಿಮ್ಮ ಮಕ್ಕ ತೋರ್ಸ. ಹಾಂ, ನೋಡಿ ಇವನೇ ಧನುಷ್, ಬಿಗ್ ಬಾಸ್ ಧನುಷ್. ಹೂ ಮ್ಯಾನ್, ವೆರಿ ಗುಡ್. ಲೆಟ್ಸ್ ಚಲೋ ಗಾಯ್ಸ್. ಓಕೆ, ಎಲ್ಲ ರೆಡಿ ಇದ್ದಾರೆ. ಗುಡ್. ಓಕೆ, ಕಡೆ ಬಂದಿದ್ದಾಯಿತು. ಇನ್ನು ಈಗ ಟಾಸ್ಕ್ ಏನಂದರೆ ಹುಡುಗರಿಗೆಲ್ಲ ಜಾಗಿಂಗ್ ಮಾಡಬೇಕು. ಸೊ ಜಾಗಿಂಗ್ ಮಾಡಿ ಇಲ್ಲಿಂದ ಮೇಲೆ ಹೋಗಬೇಕು. ರೆಡಿ ಆಗಿದ್ರೇನಾ? ಓಕೆ, ಯಾವುದೇ ಕಾರಣಕ್ಕೆ ಸ್ಪೀಡಾಗಿ ಓಡಬಾರ್ದು, ಸ್ಲೋ ಆಗಿ ರನ್ನಿಂಗ್. ಸ್ಟಾಪ್ ಮಾಡಬಾರ್ದು, ಮೇಲೆ ಟಾಪ್ ರೀಚ್ ಆಗಬೇಕು. ಎಲ್ಲರೂ ಜೊತೆಲಿ ಆಗಬೇಕು, ಆಯಿತಾ? ಸರಿನಾ? ಯಾರು ಹಿಂದೆ ಇರಬಾರ್ದು, ಯಾರು ಜಾಸ್ತಿ ಮುಂದೆ ಹೋಗ್ಬಾರ್ದು, ಎಲ್ಲ ಜೊತೆಲಿ ಆಗಬೇಕು. ನೆನ್ಪಿಟ್ಕೊಳ್ಳಿ. ರೆಡಿನಾ? ಕಮನ್, ಸ್ಲೋ ಜಾಗಿಂಗ್ ಸ್ಟಾರ್ಟ್. ವೆರಿ ಗುಡ್, ವೆರಿ ಗುಡ್. ಹುಡುಗರು ಫುಲ್ ಸೋಷಲ್ ಜಾಗಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಕೂಡ ಇವ್ರ ಜೊತೆ ಜಾಗಿಂಗ್ ಮಾಡ್ಕೊಂಡು ಕ್ಯಾಮ್ರಾಮ್ಯಾನ್ ಕಮಾನ್ ಓಡಿ ಅಂತ ಹೇಳಿ ನಾನು ಇವ್ರಿಗಿಂತ ಸ್ವಲ್ಪ ಸ್ಪೀಡಾಗಿ ಹೋಗಬೇಕು. ಯಾಕಂದರೆ ನಾನು ಮುಂದೆ ಇದ್ದೀನಿ, ಆದರೂ ಇವ್ರು ನನಗಿಂತ ಸ್ಟ್ರಾಂಗ್ ಇದ್ದಾರೆ. ಸೊ ನಾನೇ ಸ್ವಲ್ಪ ಸ್ಲೋ ಹೇಳ್ಬೇಕು ಅಂದರೆ ಇವರು ಡೈಲಿ ಅದು ಇದು ಆ್ಯಕ್ಟಿವಿಟೀಸ್ ಮಾಡಿ ತುಂಬ ಸ್ಟ್ರಾಂಗ್ ಇದ್ದಾರೆ. ನಾನು ಸ್ವಲ್ಪ ಓಡಬೇಕಂದ್ರೆ ಸುಸ್ತಾಗ್ಬಿಡ್ತದೆ. ಸರಿ, ಮೇಲೆ ಎಷ್ಟೊಂದು ರೀಚ್ ಆಗ್ತೀವಿ ಅಂತ, ಎಷ್ಟು ನಿಮಿಷದಲ್ಲಿ ರೀಚ್ ಆಗ್ತೀವಿ ಅಂತ ನಿಮ್ಮ ಮೇಲೆ ಅಪ್ಡೇಟ್ ಕೊಡ್ತೀನಿ. ಬಾಯ್ ಗಾಯ್ಸ್. ಒಬ್ಬನೇ ಬರ್ತಾಯಿದ್ರೆ ಆಲ್ರೆಡಿ ಹುಡುಗರು ಸುಸ್ತಾಗಿ ಅಲ್ಲೆಲ್ಲ ಬಿದ್ದೋಗಿದ್ದಾರೆ. ನೋಡ್ಬೋದು, ಕತ್ಲು ಕಾಣಿಸಲ್ಲ. ನೀಹಾ ಅವ್ರು ಬಂದರು, ಹರ್ಷಲಿ ಸಮರ್ಥ ಅವರು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು. ಬರೇ ಹಾಂ, ಬರ್ರಿ ಅಂದಿದ ತಕ್ಷಣ ಓಡೋಡಿ ಬರ್ತಾವ್ರೆ. ಹಾಂ, ಬಂದರು. ಹಾಂ, ಬಂದು ಓಡ್ರೆ ಅಂದರೆ ಹೋಗ್ತಿಲ್ಲ. ಇಲ್ಲಿಗೆ ಸ್ವಲ್ಪ ಕೂತ್ಕೊಬಿಟ್ಟ.
ನಾನು ಇವ್ರ ಜೊತೆ ಈಗ ಓಡ್ತಾಯಿದ್ದಾರೆ. ಓಕೆ, ಮೇಲೆ ನೋಡೋದು ಸಿಗ. ಮತ್ತು ಹುಡುಗರು ಕುತ್ಕೊಂಡ್ಬಿಟ್ಟಿದ್ರು. ದೆವ್ವ ಬರ್ತೈತೆ ಅಂದರೆ ಆಗ ಓಡಿ ಓಡಿ ಬರ್ತಾರೆ. ಎಲ್ಲಿ ದೆವ್ವ ಬರ್ತಲೇ, ದೆವ್ವ ಬರ್ತೈತೆ, ದೆವ್ವ ಬರ್ತೈತೆ. ಅರ್ಸಲಿ ಬಂತು ನಿನ್ನೆ ಹಿಡ್ಕೊಂಡು ನೀನೇ ಲಾಸ್ಟಲ್ಲಿ ಇರೋದು ಒಬ್ಳೆ. ನೋಡು, ಬೇಗ ಓಡ್ಬಾ, ಓಡು 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 ಓಡ್ರಿ. ಸುಸ್ತಾಗ್ಬಿಟ್ಟಿದೆ, ತುಂಬ ಅಪ್ಪಿದೆ ಕಾಯ್ಸು, ಹತ್ಲಿಕ್ಕೆ ತುಂಬ ಕಷ್ಟ. ನಮ್ಮನ್ನು ಗಿಲ್ಲಿ ನಟ ನೋಡ್ರಿ, ಸರಿ ಧನುಷ್ ಅಂತೆ. ಹಾಂ, ನನ್ನ ಮೇಲೆ ಬಂದಿದ್ದಾಯ್ತು. ಹುಡುಗರು ನೋಡೋಣ ಎಲ್ಲಿದ್ದಾರೆ ಅಂತ. ಅವ್ನ ಕಡೆ ಇನ್ನೂ ಬರ್ತಾ ಇಲ್ಲ. ಅಕ್ಷಯ್ ಬೇಗ ಬರ, ಕಮಾನ್ ಇನ್ನೂ ಬಂದಿಲ್ಲ. ತುಂಬ ಸುಸ್ತಾಗುತ್ತೆ, ನನಗೆ ಸುಸ್ತಾಗುತ್ತೆ ಅಂದರೆ ಅವ್ರ ಹುಡುಗ ಇನ್ನೂ ಸುಸ್ತಾಗುತ್ತೆ. ಆಲ್ರೆಡಿ ಬರ್ತಾ ಇದ್ದಾರೆ. ಕಮಾನ್, ಯಾರು ಕ್ಯಾಮ್ರಾ ಮುಂದೆ ಬೇಗ ಪಾಸ್ ಆಗ್ತಾರೆ ನೋಡೋಣ. ಎಸ್, ಫಸ್ಟ್ ನೀಹಾ, ಅಕ್ಷಯ್ ಕುಮಾರ್, ನಮ್ಮ ಬಿಗ್ ಬಾಸ್ ಧನುಷಾ. ಹಾಂ, ಇವಳು ನೋಡಿ, ಇವಳೇ ಕಾವ್ಯ ಅಂತ ಬಿಗ್ ಬಾಸಲ್ಲಿ. ಕಾವ್ಯ ಅಂತ ಇವಳು ಮಕ್ಕ ಒಂದ್ಸರಿ ನೋಡ್ರಿ ಹೆಂಗೈತೆ ಅಂತ ಎಲ್ಲ ಮನೆಗೊಂದ್ಸರಿ. ಸೊ ಎಲ್ಲ ಕುತ್ಕೊಂಡ್ಬಿಟ್ರು ಸುಸ್ತಾಗಿ ಪಾಪ ಹುಡುಗರು. ಏನೋ ಸುಸ್ತಾಗೈತಿರ? ಹಾಂ, ಸರಿ. ಇವಾಗ ನೆಕ್ಸ್ಟ್ ಕೆಳಗಡೆ ಹೋಗಿ ಎಕ್ಸರ್ಸೈಸ್ ಮಾಡಬೇಕು. ಹೋಗ್ತಾ ಇದ್ದ ಅಮ್ಮನಿಗೆ ಕೊತ್ತಿಮೀರಿ ಕೊಡ್ಬೇಕಂತ. ಗೊತ್ತಲ್ಲ ಗೈಸ್, ಕೊತ್ತಿಮೀರಿ ಅಂದರೆ ಏನು ಅಂತ? ಕೊತ್ತಿಮೀರಿ ಅಂದರೆ ಏನು ಅಂತ ಗೊತ್ತಲ್ಲ ಹುಡುಗರು? ಒಂದೇ ತೋರಿಸಿದ್ರೆ ಹಾಂ, ಇವಾಗ ಗೊತ್ತಾಯ್ತು ಅವ್ನು ಬೇವಿನ ಸೊಪ್ಪು ಅಂತ. ನನ್ನ ಕೆಳಗಡೆ ಹೋದ್ಮೇಲೆ ಇವಾಗ ಒಂದೆಲ್ಲ ಕೊಟ್ಟು ಹೇಗೆ ತಿಂತಾರಂತ ಅವ್ರ ರಿಯಾಕ್ಷನ್ ನೋಡೋಣ. ಎದುರು ಬೆವರು ಬರ್ತಾ ಇದೆ, ತುಂಬ ಬೆವರು ಬಂದಿದೆ. ಶೂರು ಹಚ್ಕೊಂಡಿದ್ದಾರೆ ಬೆಳಗ್ಗೆ. ಅಕ್ಷಯ್ ಮತ್ತು ಸಮರ್ಥ ಇಬ್ಬರು ಬೆವರು ಬಂದು, ಧನುಷ್ ಅಂತ ಬಿಗ್ ಬಾಸ್ ಧನುಷ್ ಅದು ಬೆಳಗ್ಗೆ ಶೂರು ಹಚ್ಕೊಂಡಿದ್ದಾರೆ. ಶೂರು ಬೆವರು ಬಂದು ಆಗಿತ್ತು. ನಾವು ಮತ್ತೆ ಕೆಳಗಡೆ ಹೋಗಿ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡೋಣ. ಎಕ್ಸರ್ಸೈಸ್ ಕೋಚರ್ ಬಂದು ಇವತ್ತು ಮತ್ತೆ ಅಕ್ಷಯ್ ಕುಮಾರ್ ಅವರೇ ಇವಾಗೆಲ್ಲ ಹೇಳ್ಕೊಡೋದು. ಎಲ್ಲ ಸ್ವಲ್ಪ ಸುಸ್ತಾಗ್ಬಿಟ್ಟು ನೋಡಿ ಅಂತ ಇವರಂತೂ ಓಡಿ ಶೂಲೆಸ್ ಕಿತ್ತಾಗ್ತಾರೆ. ಈ ಶೂಲೆಸ್ ಕಟ್ಟೋದು ಬರಲ್ಲ, ಹೆಂಗೆ ಅಂತ ಹೇಳ್ಕೊಡ್ಬೇಕು ಅವ್ರಿಗೆ. ಮತ್ತೆ 1 ಗಂಟೆ ಆಯ್ತು ಇಲ್ಲೇ ಕಟ್ಕೊಂಡಿದ್ದಾಗಲ್ಲ, ಅದನ್ನು ಶೂಲೆಸ್ ಕಟ್ಟಿಲ್ಲ. ಹೆಂಗಂದ್ರೆ ನೋಡೋಣ ಕೆಳಗಡೆ ಆದಮೇಲೆ ಅವ್ರಿಗೆ ಹೇಳ್ಕೊಟ್ಟು ಮತ್ತೆ ಇದು ಮಾಡಿ. ಓಕೆ, ಸೊ ಕೆಳಗಡೆ ನಡಿ ಸ್ಲೋ ವಾಕ್. ಸೊ ನಮಗೆ ಕೊತ್ತಿಮೀರಿ ಸೊಪ್ಪು ಬೇಕಂತೆ. ಕೊತ್ತಿಮೀರಿ ಸೊಪ್ಪು ಅಂದರೆ ಬೇವಿನ ಸೊಪ್ಪು ಅಲ್ಲಿ ಕೆಳಗಡೆ ಮರ ಐತಲ್ಲ, ಅದಕ್ಕೆ ಇದು ಸ್ವಲ್ಪ ಐದು ಜಾಸ್ತಿ ಇದೆ. ಆಯಿತಾ, ಬರ್ರಿ. ಹಾಂ, ನೋಡಿ ಅವ್ರ ಜೋಶ್ ಹೆಂಗಿದೆ. ನಮಗೂ ಇರಲ್ಲ. ಹುಡುಗರು ವಾಕಿಂಗು ಜಾಗಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ನಾವು ಸ್ವಲ್ಪ ಅಪ್ರೋಚ್ ಮಾಡಬೇಕು ಅವ್ರಿಗೆ. ಅಪ್ರೋಚ್ ಮಾಡಿದ್ರೆ ಅವರು ನಮ್ಮಿಂದ ಬೇಗ ಎದ್ದು ರೆಡಿ ಆಗಿರ್ತಾರೆ. ಈಗಿನ ಮಕ್ಕಳಿಗೆ ಇವಾಗಿಂದ ಪ್ರಾಕ್ಟೀಸ್ ಮಾಡಿಸೋದು. ಯಾಕಂದರೆ ಹುಡುಗರೆಲ್ಲ ಈಗಿನ ಮಕ್ಕಳು ಜನ್ರೇಷನ್ ಹೆಂಗಿದೆ, ಓದೋದು ಅಷ್ಟೇ ಇದೆ, ಬೇರೆ ಏನಿಲ್ಲ. ಸೊ ಬೆಳಿಗ್ಗೆ ಹೇಳಿದಲ್ಲ ಮನೆಯಲ್ಲಿ ಲಾಸ್ಟ್ ಮೀಡಿಯಾದಲ್ಲಿ 8 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ, 5 ಗಂಟೆಗೆ ಬರ್ತಾರೆ. 5 ಗಂಟೆಗೆ ಒಂದು 1/2 ಅವರ್ ಫ್ರೀ ಇರ್ತಾರೆ. ಆಮೇಲೆ ಟ್ಯೂಷನ್ ಅದು ಇದಂತ ಫುಲ್ ಅಲ್ಲಿ ಆಗೋಗುತ್ತೆ. ಅದಕ್ಕೆ ಅವ್ರು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸೋದು ಅವ್ರ ಫ್ಯೂಚರ್ ಇನ್ನೂ ಚೆನ್ನಾಗಿರ್ತದೆ. ಈಗ ಹುಡುಗರು ಫೈನಲಿ ಬೇವಿನ ಸೊಪ್ಪು ಬೇಕು ಅಂತಂದರೆ ಕಿತ್ಕೊಳ್ಳೋಣ ಹೇಗಿರ್ತೈತೆ ಅಂತ ಕಿತ್ತು ಅವ್ರು ತಿನ್ಸೋಣ. ಎಲ್ಲರಿಗೂ ಒಂದೊಂದೆಲ್ಲ ಸಾಕು, ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ. ಸೊ ಇದೆ ಬೇವಿನ ಸೊಪ್ಪು. ತುಂಬ ಜನ ಹುಡುಗರು ಗೊತ್ತಿರಲ್ಲ. ಸೊ ಆದಷ್ಟು ಮರಗಳ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊ ಪರಿಚಯ ಮಾಡ್ಕೊಳ್ಬೇಕು. ಸೊ ಈಗಿನ ಮಕ್ಕಳಿಗೆ ಅಷ್ಟೊಂದು ಕಷ್ಟ ಆಗುತ್ತೆ. ಎಲ್ಲ ಬರೀ 3-4 ಜನಕ್ಕೆ ಸಕಲ ಕೂತ್ಕೊಳ್ಳಿ ನೋಡೋಣ ಯಾರು. ಸೊ ಅವರು ಚಿಯರ್ಸ್ ಮುಖಾಂತರ ಹೊಡೆದು ತಿನ್ನಬೇಕು ಅಂತ ರೆಡಿ ಇದ್ದಾರೆ. ರೆಡಿನೇನ್ರಾ? ಶುರು ಹಚ್ಕೆ. ಹಾಂ, ನೋಡೋಣ ಯಾರು ತಿಂತಾರೆ, ಯಾರು ಫೇಸ್ ಎಕ್ಸ್ಪ್ರೆಷನ್ ಹೆಂಗಿರ್ತೈತೆ ಅಂತ. ಆಹಾ, ಇವ್ರಿಗೆ ಬೆಳಗ್ಗೆನೇ ಬಿರಿಯಾನಿ ತಿನ್ನೋ ಫೀಲ್ ಆಗ್ತಿದೆ. ಎಲ್ಲರೂ ಬೆಳಗ್ಗೆನೇ ಹೊಸಕೋಟೆ ಬಿರಿಯಾನಿ ತಿನ್ನಬೇಕು ಅಂತ ಹೋದರೆ 5 ಗಂಟೆಗೆ, ಇವರು 5 ಗಂಟೆಗೆ ಬೇವಿನ ಸೊಪ್ಪು ತಿನ್ನೋಕೆ ಬಂದಿದ್ದಾರೆ. ನೋಡೋಣ ಯಾರು ಹರ್ಷಲಿ ಮಕ್ಕ ನೋಡೋದು. ಆಹಾ, ಅಕ್ಷಯ್ ಗನ್ ಮಕ್ಕ ನೋಡ್ಬೋದು. ನೀಹಾ ಅಂತೂ ಚೇಂಜಸ್ ಇಲ್ಲ, ಹೆಂಗವ್ರು ಹಂಗೇ ಇದ್ದಾರೆ. ಅವ್ರು ಬೇವಿನ ಸೊಪ್ಪು ಸೋರ್ಕೊಡ್ರಿ, ಹಾಗಲಕಾಯಿ ಕೊಡ್ರಿ, ಏನು ಅವ್ರ ಫೇಸಲ್ಲಿ ಚೇಂಜಸ್ ಇಲ್ಲ. ಇಂಥವ್ರು ಸಿಗೋದು ತುಂಬ ಕಷ್ಟ. ನೋಡೋಣ ಸಮರ್ಥ ಅವ್ರು ತಿಂದುಬಿಟ್ಟು ಅವ್ರಿಗೆ ಹೆಂಗೈತೋ. ಓ ಸೂಪರ್, ಸಮರ್ಥ ತಿಂದುಬಿಟ್ಟವನೆ. ಹರ್ಷಲಿ ಎಲ್ಲಮ್ಮ ಹರ್ಷಲಿಗೆ ವಾಂತಿ ಬರ್ತದೆ, ಆದರೂ ವೀಡಿಯೋಗೋಸ್ಕರ ಏನೋ ತಿಂದಾಗ್ತಾವಳೆ. ಇನ್ನು ನಮ್ಮ ಅಕ್ಷಯನು ಫುಲ್ ಖಾಲಿ ಮಾಡಿಬಿಟ್ಟಿದ್ದಾನೆ. ಗುಡ್ ಬಾಯ್. ಇನ್ನು ನೀಹಾ ಅವರು ನಾಲ್ಗೆಲ್ಲ ಇಟ್ಕೊಂಡು ಆಗೋಯ್ತು ಅಂತಾರೆ. ಆಗಿಬಿಡ್ತು. ಸೊ 4 ಜನದಲ್ಲಿ ಯಾರು ಚೆನ್ನಾಗಿ ತಿಂದ್ರೆ ನೀಹಾನೆ ಸ್ವಲ್ಪ ಎಕ್ಸ್ಪ್ರೆಷನ್ ಇಲ್ಲ. ಏನಿರು ಇಬ್ಬರು ಹುಡುಗರು ಗೊತ್ತಲ್ಲ, ಕೊತ್ತಿಮೀರಿ ಅನ್ಕೊಂಡು ತಿಂದ್ಬಿಡ್ತಾರೆ. ಬೇವಿನ ಸೊಪ್ಪು ಅನ್ನೋದು ಗೊತ್ತಿಲ್ಲ. ಇನ್ನು ಅರ್ಷಲ್ಲಿ ಇಲ್ಲಿವರೆಗೂ ವೀಡಿಯೋಗೋಸ್ಕರ ಬಾಯಲ್ಲಿ ಇಟ್ಕೊಂಡಳೆ. ವೀಡಿಯೋ ಕಟ್ ಮಾಡಿದ್ರೆ ಇಮಿಡಿಯೇಟ್ಲಿ ತೋರ್ಸಮ್ಮ ಎಲ್ಲ ತೋರ್ಸು ಅವ್ರಿಗೆಲ್ಲ ಆಗ್ತಿಲ್ಲ, ಫುಲ್ ಬಾಯಲ್ಲಿ ಕಕ್ಕಬೇಕು ಅನಿಸ್ತೈತೆ. ನೋಡೋಣ ಹೆಂಗೆ ತಿಂತಾರಂತ. ಬರೀ ಕೆಳಗಡೆ ಹೋಗಿ ಎಕ್ಸರ್ಸೈಸ್ ಮಾಡೋಣ, ನಿಧಾನ ಬರ್ರಿ. ನೋಡಿ ಹೋಗ್ತಾವಳೆ ಅಷ್ಟೇ. ಅವ್ರ ಕೈಯಲ್ಲಿ ತಿನ್ನಕ್ಕಾಗಲ್ಲ. ಹಾಂ, ತೂ ಅಂತ ತೂ ಹೇಳಬಾರ್ದು, ಆಗಿಲ್ಲ ಅಂದರೆ ಉದಾಕಿ ಹಾಕಿ ತೂ ಅನ್ಬಾರ್ದು. ಆಯ್ತಾ, ಸರಿನಾ? ನೋಡಿ ನಿಧಾನವಾಗಿ. ಹಾಂ, ಕೆಳಗಡೆ ಬಂದು ಇನ್ನು ಇಲ್ಲೇ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿಂದ ಡಕ್ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಅವ್ರ ಹುಡುಗರು. ಸೊ ಇಲ್ಲಿಂದ ಕೆಳಗಡೆ ಸೊ ಕೆಳಗಡೆ ಇಲ್ಲಿಂದ ಒಂದು 50 ಮೀಟರ್ಸ್ ಇದೆ. ಸೊ ಆಲ್ರೆಡಿ ಹುಡುಗರು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಕ್ಷಯ್ ಮತ್ತು ಯಾರು ಸಮರ್ಥ ಬಿಗ್ ಬಾಸ್ ಡಕ್ ವಾಕ್ ಅಂತೆ. ಒಬ್ಬರಿಂದ ಒಬ್ರು ಇಟ್ಕೊಂಡ್ಬಿಡ್ರಿ, ಸರಿ ಬರ್ರಿ. ಅಷ್ಟಲ್ಲಿ ಅವ್ರು ಇದುವರೆಗೂ ಶೂಸ್ ಕಟ್ಟೋದು ಆಗೋಗ್ಬಿಟ್ಟಿದೆ. ಯಾಕೆ ಇಬ್ಬರು ಹುಡುಗರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಡಕ್ ವಾಕ್ ಹೇಳಿದ್ರೆ ನೀನೇನ ಕೈ ಕೆಳಗಡೆ ಬಾರ್ದು ಡಕ್ ವಾಕಲ್ಲಿ. ಹಾಂ, ಇಬ್ಬರು ಚೆನ್ನಾಗಿ ಮಾಡ್ತಾರೆ ಅಕ್ಷಯ್ ಎಸ್ಪೆಷಲಿ. ಓಕೆ, ಸೊ ಅದಾದಮೇಲೆ ಅಷ್ಟಲ್ಲಿ ಅವ್ರು ಇನ್ನೂ ಶೂ ಕಟ್ತಾನೆ ಅವರೇ. ನೀಹಾ ಅವರು ಬರ್ತಾವ್ರೆ. ನೀಹಾ ನಾಳೆಯಿಂದ ಪ್ಯಾಂಟ್ ಹಾಕೋಬಮ್ಮ, ನೈಟ್ ಪ್ಯಾಂಟ್ ಒಳ್ಳೆ ಇದು ಆಯಿತಾ. ಈ ಥರ ಡ್ರೆಸ್ಸಲ್ಲಿ ಮಾಡ್ಲಿಕ್ಕೆ ಕಷ್ಟ ಎಕ್ಸರ್ಸೈಸು. ಅದರಲ್ಲಿ ಅಕ್ಷಯ್ ಗುರುಗಳು ಅವ್ರು ತುಂಬ ಎಕ್ಸರ್ಸೈಸ್ ಮಾಡ್ತಾರೆ. ಆ ಡ್ರೆಸ್ಸಲ್ಲೆಲ್ಲ ಕಂಫರ್ಟಬಲ್ ಇರಲ್ಲ. ಓಕೆ, ಸೊ ನಾನು ಇವ್ರ ಜೊತೆ ಅಲ್ಲಿ ತನಕ ಡಕ್ ವಾಕ್ ಮಾಡೋಣ. ಓಕೆ, ಒಳ್ಳೆ ಮಜಾ ಬರ್ತಾ ಉಂಟು. ಸೊ ಥೈಸ್ಗೆ ತುಂಬ ವರ್ಕೌಟ್ ಆಗುತ್ತೆ, ಹಾಗೆ ಒಳ್ಳೆ ಲೆಗ್ಸ್ ಒಳ್ಳೆ ಪವರ್ ಬರುತ್ತೆ. ಸೊ ವಾಕ್ ಮಾಡೋಣ ಎಷ್ಟು ದೂರ ಆಗುತ್ತೆ ಅಷ್ಟು. ಸೊ ನೋಡ್ಬೋದು ಎಲ್ಲ ಫುಲ್ ಕ್ಲಿಯರ್ ಇದೆ. ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿದಾಗ ಫುಲ್ ಡಾರ್ಕ್ ಇತ್ತು, ಈಗೆಲ್ಲ ಓಪನ್ ಆಗಿದೆ. ಹಾಂ,
ಅಷ್ಟಲ್ಲಿ ಅವರು ಶೂ ಕಟ್ಕೊಂಡ್ಬಂದರು, ಅಲ್ಲಿಂದ ಓಡ್ ಬಂದರು, ಮತ್ತೆ ಇಲ್ಲಿ ಮತ್ತೆ ಶೂ ಕಟ್ಟೋದು ಆಗೋಗ್ಬಿಟ್ಟಿದೆ. ನೋಡು ಎಲ್ಲಿ ತನಕ ಇವ್ರದ್ದು ಇವತ್ತೆಲ್ಲ ಇದೇ ಆಗೋಗ್ತದೆ ಶೂ ಕಟ್ಟೋದೆ. ನೋಡ್ರಿ ಹುಡುಗ ಕಮನ್ ಗೋ ಗಾಯ್ಸ್. ಸೊ ಫಸ್ಟ್ ಗೊರಿಲ್ಲ ವಾಕ್ ಅಂತೆ ನೋಡಲ್ಲ. ಸೊ ಇದೊಂಥರ ಒಳ್ಳೆ ವರ್ಕೌಟ್ ಆಗುತ್ತೆ. ಗೊರಿಲ್ಲ ವಾಕ್ ಮಾಡಿದ್ರೆ ಅಷ್ಟರಲ್ಲಿ ನೋಡು ಒಳ್ಳೆ ಬೆಕ್ಕು ಇದು ಸಾರಿ ಬೆಕ್ಕಂತೀನಿ. ಈ ಕ್ರ್ಯಾಬ್ ಹೋಗುತ್ತಲ್ಲ ಸೈಡಲ್ಲಿ ಆ ಥರ ಹೋಗ್ತದೆ. ಹೆಂಗೆ ಸ್ಟಾರ್ಟ್ ಮಾಡಿ ಹೆಂಗೆ ಹೋಗ್ತದೆ ಅವ್ನ ಕಾಲು ಒಂಥರ. ಅಕ್ಷಯ್ ಚೆನ್ನಾಗಿ ಹೋಗ್ತದೆ, ಸಮರ್ಥ ಚೆನ್ನಾಗಿ ಹೋಗ್ತದೆ. ನೀ ಹಾಗೆ ಡ್ರೆಸ್ ಕಂಫರ್ಟಬಲ್ ಇಲ್ಲ, ನಾಳೆಯಿಂದ ಹೇಳ್ಬೇಕು ಒಳ್ಳೆ ಡ್ರೆಸ್ ಹಾಕೋ ಅಂತ ಎಕ್ಸಸೈಸ್ ಅಂತ ಆ ಡ್ರೆಸ್ ಮಾಡಲಿ. ಅಷ್ಟಲ್ಲಿ ಓಡಂಗಿಲ್ಲ ಸಮರ್ಥ ಅಲ್ಲಿಗೆ ಲಾಸ್ಟ್, ಅಲ್ಲಿಂದ ರಿವರ್ಸ್ ಬರಬೇಕು, ಅಲ್ಲಿಂದ ರಿವರ್ಸ್ ಅಲ್ಲಿಗೆ ಸಾಕು, ಅಲ್ಲಿಂದ ಜಾಸ್ತಿ ಮುಂದೆ ಹೋಗ್ಬೇಡಿ. ಸೊ ಅಕ್ಷಯ್ ರೀಚ್ ಆದಮೇಲೆ ಸಮರ್ಥ ರಿಟರ್ನ್ ಬರ್ತಾರೆ. ಅಷ್ಟಲ್ಲಿ ಏನು ಮಾಡ್ತಾರೆ, ಅಷ್ಟಲ್ಲಿ ಫುಲ್ ಇವತ್ತು ನಿಂದು ಶೂ ಕಟ್ಟೋದಾಗೋಯ್ತು. ಶೂ ಬಿಚ್ಬಿಟ್ಟು ವಾಕ್ ಮಾಡು, ಕಾಲ್ ಮಾಡು. ಬರ್ರಿ ನಿಲ್ಲಿಸಬಾರ್ದು, ಕಂಟಿನ್ಯೂಸ್ ವರ್ಕೌಟ್ ಇರಬೇಕು, ಟೈಮ್ ವೇಸ್ಟ್ ಮಾಡಬೇಡ್ರಿ. ಸೊ ಗುಡ್. ಹುಡುಗರು ಏನೋ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇರಬೇಕು ಯಾವಾಗಲೂ. ಸೊ ಫಿಸಿಕಲ್ ಆಕ್ಟಿವಿಟಿ ಮಾಡಿಲ್ಲ ತುಂಬ ಡಲ್ ಆಗಿಬಿಡ್ತಾರೆ. ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೆ ತುಂಬ ಆಕ್ಟಿವ್ ಇರ್ತದೆ. ಸೊ ಓದೋದೊಂದೆಲ್ಲ ಈಗಿನ ದಿನದಲ್ಲಿ ಇಂಪಾರ್ಟೆಂಟ್. ಸೊ ಹೆಲ್ತ್ ತುಂಬ ಇಂಪಾರ್ಟೆಂಟ್. ಹುಡುಗರು ಈಗಿಂದಲೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಒಳ್ಳೆ ಫಿಟ್ನೆಸ್ ಇರ್ತಾರೆ. ಸೊ ಅದು ನಾವು ಅಬ್ಸರ್ವೇಷನ್ ಇಟ್ಕೊಂಡು ಚೆನ್ನಾಗಿ ಹುಡುಗರನ್ನ ಓದೋದೊಂದೆಲ್ಲ. ಸೊ ಡೈಲಿ ಮಾರ್ನಿಂಗ್ ಅಂತಲ್ಲ ಈವ್ನಿಂಗ್ ಯಾವ ಟೈಮ್ ಫ್ರೀ ಸಿಗ್ತಾಗ ಏನೋ ಒಂದು ಆಕ್ಟಿವಿಟೀಸ್ ಮಾಡ್ತಾ ಇರಬೇಕು. ಲೈಕ್ ಔಟ್ ಸೈಡ್, ಸೊ ವಾಕಿಂಗು, ಜಾಗಿಂಗು, ಒಂದು ಕೆಲಸ ತೋಟದಲ್ಲಿ ಕೆಲಸನೋ ಏನೋ ಒಂದು ಮಾಡ್ತಾ ಇರಬೇಕು. ಸೊ ನಮ್ಮ ಹುಡುಗರಿಗೆ ತೋಟ ಮನೆಯೆಲ್ಲ ಇಲ್ಲ, ಸೊ ಸರಿ ಮನೆ ಇದೆ ತೋಟ ಇಲ್ಲ. ಸೊ ಹುಡುಗರು ಎಕ್ಸಸೈಸ್ ಮಾಡ್ತಾ ಇರ್ಬೇಕು ಅಲ್ವಾ, ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಸೊ ಫೈನಲಿ ಅಕ್ಷಯ್ ಅಷ್ಟಲ್ಲಿ ಅವರು ಬಂದರು, ಸರಿ ಸಮರ್ಥ ಅವರು. ಈಗ ನೆಕ್ಸ್ಟ್ ಯಾವುದು ಕೇಳ, ನೆಕ್ಸ್ಟ್ ಯಾವ್ದ್ರ ನೆಕ್ಸ್ಟ್ ಎಲಿಫೆಂಟ್ ವಾಕ್ ಅಂತೆ. ಸೊ ಎಲಿಫೆಂಟ್ ವಾಕ್ ಹೋಗ್ತಿದ್ದಾರೆ. ಎಲಿಫೆಂಟ್ ಏನು ಹೋಗೋದು, ಯಾರು ನಿಂತ್ಕೊಂಡು ಹೋಗ್ತಾರೆ ಫುಲ್ಲು. ಕರೆಕ್ಟ್. ಹೋಗಿ ಎಲಿಫೆಂಟ್ ವಾಕ್ ಅಂತೆ. ನೋಡೋಣ ಚೆನ್ನಾಗಿ ಹೋಗ್ತಾರೆ. ಅಷ್ಟೇ ಸೊಂಟ ಬಗ್ಸು, ತಲೆ ಬಗ್ಸು, ನೋಡು ಅಕ್ಷಯ್ ಹೆಂಗೆ ಹೋಗ್ತಾನೆ ಅಂತ. ಬುಜ್ಜಿ ಸಮರ್ಥ ತಲೆ ಬಗ್ಸು. ಇವ್ರ ಜೊತೆ ನಾನು ಎಕ್ಸಸೈಸ್ ಮಾಡೋಣ ಅಂತ ಬಂದರೆ ನನಗೆ ಎಕ್ಸಸೈಸ್ ಮಾಡೋಕ್ಕೆ ಆಗಲ್ಲ. ಸೊ ವೀಡಿಯೋ ಮಾಡೋದಲ್ಲೇ ಟೈಮ್ ಆಗುತ್ತೆ. ಇನ್ನೊಂದು 2 ಎಕ್ಸಸೈಸ್ ಮಾಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಜಾಯ್ನ್ ಆಗಿ ಸೊ ಹೆಡ್ ಟು ವರ್ಕೌಟ್ ಮಾಡಿ ಆಮೇಲೆ ಇವತ್ತಿಂದ 2 ಪ್ಯಾಕಪ್ ಮಾಡೋಣ. ಓಡಬಾರ್ದು, ಇಲ್ಲ ಅಷ್ಟೇ ರಾಂಗ್ ಮಾಡ್ತಿದ್ಯಾ ಸಮರ್ಥ, ಏನಾಯ್ತು ಅಷ್ಟಲ್ಲಿ ಏನಿದು ತಲೆ ಬಗ್ಸ್ಕೊಂಬರ್ತೀನಿ. ನಾಳೆಯಿಂದ ಕರ್ಕೊಂಬರಲ್ಲ ನಿನ್ನ ಕರೆಕ್ಟಾಗಿ ಮಾಡಿಲ್ಲ ಅಂದರೆ. ಕರೆಕ್ಟ್ ಸಾಕು, ಅಲ್ಲಿಗೆ ಲಾಸ್ಟ್, ಅಲ್ಲಿಂದ ಮುಂದೆ ಬರೋದು, ವೀಡಿಯೋ ಕವರ್ ಆಗಲ್ಲ, ಅಲ್ಲಿಗೆ ಲಾಸ್ಟ್. ನೆಕ್ಸ್ಟ್ ಯಾವ್ದು ಮಾಡ್ತಾ ಇದ್ದೀರಾ? ಜಂಪಿಂಗ್ ಎಕ್ಸಸೈಸ್ ಮಾಡಿ ಇನ್ನು ನೀವು ವಿಡಿಯೋದಲ್ಲಿ ಬರಲ್ಲ. ಇವ್ರು ಕಾಕ ಇವರ ಫಸ್ಟ್ ಅಂತ ಹಿಂದೆ ಹೋಗಿ ಎಸ್ ರೆಡಿ. ಗುಡ್. ಸಾಕು, ಅಲ್ಲಿಂದ ಮುಂದೆ ಹೋಗ್ಬೇಡ್ರಿ. ಓಕೆ. ಸೊ ಯಾವ ಎಕ್ಸಸೈಸ್ ಫಸ್ಟು? ಜಂಪಿಂಗ್ ಎಕ್ಸಸೈಸ್ ಅಂತ ಕಮಾನ್ ಮಾಡಿ, ಜಂಪ್. ವೆರಿ ಗುಡ್. 4 ಜನ ಮಾಡ್ತಾರೆ. ಸೊ ಬ್ಯಾಲೆನ್ಸ್ ಇಲ್ಲ ಅಂದರೆ ಚಪ್ಪಲಿ ಬಿಟ್ಟು ಜಂಪ್ ಮಾಡಿರಿ, ಬ್ಯಾಲೆನ್ಸ್ ಇದ್ದರೆ ಓಕೆ ಚಪ್ಪಲಿಲ್ಲ ಜಂಪ್ ಮಾಡಿರಿ. ರೋಡ್ ಚೆನ್ನಾಗಿದೆ, ಕಮಾನ್ ಜಂಪ್. ವೆರಿ ಗುಡ್. ಇನ್ನು ಮುಂದೆ ಬರಿ ಇಬ್ಬರು. ಕೆಳಗಡೆ ಕಲ್ಲಿದ್ರೆ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ರಿ, ಇಲ್ಲ ಕಾಲು ಹೋಗುತ್ತೆ. ನಮ್ಮದೇ ಬರಿ ವಿಡಿಯೋದಲ್ಲಿ ಕಾಣಿಸಲ್ಲ, ಸಾಕ್ಸಿಲಿ ಬಿಡಲಿ. ಬಾ ಮುಂದೆ ಬಾ, ಟೋಪಿ ಕ್ಲೀನ್ ಹಾಕೋ, ಈಗ ಕವರ್ ಮಾಡು. ಅಷ್ಟೇ ನೀನು ಹಿಂದೆ ಹೋಗು. ಅಷ್ಟೇ ಅವ್ರು ಎಕ್ಸಸೈಸ್ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ, ವಿಡಿಯೋದಲ್ಲಿ ಮಾತ್ರ ಕಾಣಿಸ್ಬೇಕು. ಮುಂದೆ ಬಂದ್ಬಿಡ್ತಾರೆ ಕ್ಯಾಮ್ರಾ ಹತ್ರ. ಬರೀ ಜಂಪ್ ಮಾಡಿ ಆ ಕಡೆ ಬಿಟ್ರ. ಜಂಪಿಂಗ್ ಒಂದು ಮಾಡ್ತಾರೆ ಅಷ್ಟೇ. ಅವ್ರು ಅಷ್ಟೇ ಚೆನ್ನಾಗಿ ನೋಡಿ, ಏನು ಎಕ್ಸಸೈಸ್ ಮಾಡ್ತಾಯಿಲ್ಲ ನೋಡಿ, ಹೆಂಗೆ ಡ್ಯಾನ್ಸ್ ಆಗ್ತಾಯಿಲ್ಲ. ಮಾರ್ಸು ಫ್ರಂಟ್ ಆ್ಯಂಡ್ ಬ್ಯಾಕ್ ಕಮನ್. ಲೆಗ್ಗು ಕಮನ್, ಫ್ರಂಟ್ ಆ್ಯಂಡ್ ಬ್ಯಾಕ್. ಸಮರ್ಥ ಈ ಕಡೆ ಬಾ, ಅಷ್ಟೇ ಈ ಕಡೆ ಬಾ, ವಿಡಿಯೋದಲ್ಲಿ ಬರ್ತಲ್ಲ ನೀವು ಯಾರು. ಕಮನ್ ಇನ್ನು ಸ್ವಲ್ಪ ಒಂದು ಸ್ಟೆಪ್ ಹಿಂದೋಗ್ರಿ. ಅದು ನಿಮ್ಮ ಪ್ಲೇಸ್ಮೆಂಟ್. ಅದು ಕೇಳಿದ್ದು ನೋಡ್ಕೊಳ್ಳಿ, ಕಲ್ಲಿಗೆ ಅಂತ ಒಂದು ನಿಮಿಷ ಇರಿ. ಸೊ ಕೆಳಗಡೆ ಕಾಲ್ಸ್ ಸಣ್ಣ ಕಲ್ಲಿರೋದ್ರಿಂದ ತುಂಬ ಕಾಲು ಗೊತ್ಕೊಳ್ತಾ ಇದೆ. ಹಿಂದೆ ಕ್ಲೀನ್ ಮಾಡ್ಕೊಳ್ರಿ. ಸೊ ಅಷ್ಟೇ ಇನ್ನೂ ಸ್ವಲ್ಪ ಈ ಕಡೆ ಬಾ, ನೀನು ರೈಟ್ ಸೈಡ್ ಬಾ. ರೀ ಅಷ್ಟೆಲ್ಲ ಬೇಡ. ಅಯ್ಯೋ ಯಾವ ನೀವು ಎಲ್ಲ ತಿರ್ಗ ಅಲ್ಲೇ ಗುಡಿಸ್ತಾವೆ ನೋಡಿ, ಇಲ್ಲ ಕಸೆಲ್ಲ ಮುಂದೆ ಬರ್ತಾ ಇದೆ. ಎಲ್ಲ ಗುಡಿಸ್ತಾನೆ ನೋಡಿ, ಎಲ್ಲ ಗುಡಿಸಿ ಮತ್ತೆ ಇಲ್ಲೇ ಬರ್ತಾನೆ. ಬೇಗ ಗುಡಿಸ್ರಿ, ಸ್ಟಾರ್ಟ್ ಮಾಡಿರಿ, ಟೈಮ್ ಆಗ್ತದೆ, ಬಾಡಿ ಕೂಲ್ ಆಗುತ್ತೆ. ವಾಮಲ್ಲೇ ಬೇಕು. ಕಮನ್ ಜಂಪ್ ಯಾವ್ದು ಬೇಕು ಮಾಡಿರಿ. ಕಮನ್ ಹೆಡ್ ಟು ಫಸ್ಟು. ಸೊ ಹುಡುಗಿಗೆ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಎಕ್ಸಸೈಸ್ ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಎಕ್ಸಸೈಸ್ ಬಂದು ಸೊ ಫುಲ್ ಹೆಡ್ ಇಂದ ಟೋವರೆಗೂ. ಸೊ ಯಾವ ಥರ ಅಂತ ನೋಡ್ಕೊಳ್ಳಿ. ಸೊ ಹೆಡ್ ಟು ಸೊ ನಿಂತ್ಕೊಳ್ಳಿ, ಆಮೇಲೆ ಇಷ್ಟಪಡುತ್ತೆ ಹೆಡ್ ಟು. ಸೊ ಫಸ್ಟ್ ಹೆಡ್ ರೊಟೇಷನ್. ಓಕೆ. ಸೊ ಕ್ಲಾಕ್ ವೈಸ್. ಸೊ 10 ರೌಂಡ್ಸ್. ಓಕೆನಾ? ಸೊ ನನ್ನ ಜೊತೆ ನೀವು ಕೌಂಟ್ ಮಾಡ್ಕೊಳ್ರಿ. ಕಮನ್ 1 2 10 ರೌಂಡ್ಸ್ ಅಷ್ಟೇ. 3 4 5 6 7 8 9 10. ಕಣ್ಣು ಮುಚ್ಚಿಬಿಟ್ಟು ಇವಾಗ ರಿವರ್ಸ್ ಆಗಿ ತಿರ್ಸಿ. ಅವಾಗ ಏನು ತಿರ್ಸಿ ಅದು ಆಪೋಸಿಟ್ ಆಗಿ ತಿರ್ಸ್ಬೇಕು. 2 3 4 5 6 7 8 9 10. ಓಕೆ. ನೆಕ್ಸ್ಟ್ ಐ ರೊಟೇಷನ್. ಸೊ ಕಣ್ಣು ರೊಟೇಷನ್ ಮಾಡಬೇಕು ಫಸ್ಟು ಕ್ಲಾಕ್ ವೈಸ್. ಓಕೆನಾ? ರೆಡಿನಾ? ಕಮನ್ ಕೌಂಟ್ ಹೇಳ್ತಾರೆ. 1 2 3 4 ಕಣ್ಣು ಮುಚ್ಚಬಾರ್ದು. 5 6 7 8 9 10. ಇವಾಗ ರಿವರ್ಸ್ ಆಗಿ 1 2 3 4 5 6 7 8 9 10. Side to side. ಓಕೆನಾ? ಕಮನ್ 10 ಕೌಂಟ್ಸ್. ರೆಡಿ? ಕಮನ್ 1 2 3 4 5 6 7 8 9 10. ಈಗ ಅಪ್ ಆ್ಯಂಡ್ ಡೌನ್, ಮೇಲೆ ಕೆಳಗಡೆ ನೋಡಬೇಕು, ತಲೆ ಎತ್ತಬಾರ್ದು, ಕಣ್ಣು ಮಾತ್ರ. ಓಕೆ ರೆಡಿ? ಕಮನ್ ಕಮನ್ 1 2 3 4 5 6 7 8 9 10. ನೆಕ್ಸ್ಟ್ ಹ್ಯಾಂಡ್ಸ್ ಅಪ್. ಓಕೆ ರೆಡಿ? ಸ್ವಲ್ಪ ಒಬ್ಬರಿಂದ ಮುಂದೆ ಹೋಗ್ರಿ. ಅಲ್ಲೇ ರೀ ಒಬ್ರು ಮುಂದೆ ಹೋಗ್ರಿ. ಅಸಲು ನೀನು ಹೋಗು. ರೆಡಿ? ರೊಟೇಷನ್. ಓಕೆ ನಂಗೆ ಕಮನ್ ನಿಧಾನಿಗೆ 1 2 3 4 ಅಕ್ಷಯ್ ಕ್ಲೀನ್ ತಿರ್ಸು. 5 ಬುದ್ಧಿ ಕ್ಲೀನ್ ತಿರ್ಸು. 6 7 8 9 ಕೈ ಸ್ಟ್ರೈಟ್ ಆಗಿತ್ತು, ಶೋಲ್ಡರ್ ಲೆವೆಲ್ ಇರಬೇಕು. 9 10. ರಿವರ್ಸ್ ಆಗಿ ಈಗ ಕಮನ್ 1 2 3 4 5 6 7 8 9 10. ಓಕೆ. ಸೊ ನೆಕ್ಸ್ಟ್ ಹ್ಯಾಂಡ್ಸ್ ಅಪ್. ಎಸ್ ಗುಡ್. ಅದರ ಕಮನ್ 1 2 3 4 5
6 ನಿಧಾನ 7 8 9 10 ಇನ್ನು ಇದು ಇನ್ನು ಓಕೆ ಸರ್ ನೆಕ್ಸ್ಟ್ ಕೈ ಈ ಥರ ಇಟ್ಕೊಳ್ಳಿ ಕಮಾನ್ 1 2 3 4 5 6 7 8 9 ಸ್ಪೀಡಾಗಿ ಮಾಡಬೇಡ ಅಕ್ಷಯ್ ನಿಧಾನ ಮಾಡು ಕಮಾನ್ 1 2 3 4 5 ಅಷ್ಟೇ ಕ್ಲೀನಾಗಿ ಇಟ್ಕೋ ಕೈ 7 8 9 10 ಓಕೆ ಸೊ ನೆಕ್ಸ್ಟ್ ಯಾವುದು ಹಿಪ್ ರೊಟೇಷನ್ ನೋ ಕಮಾನ್ ಸಂಡೆ ತಿರ್ಸ್ಬೇಕು ಕಮಾನ್ 1 2 3 ಕ್ಲೀನ್ ತಿಪ್ಪ 4 5 6 7 8 9 ನೆಕ್ಸ್ಟ್ 10 ರಿವರ್ಸ್ ಇವಾಗ ಏನು ತಿರ್ಸೋದು ಅದು ರಿವರ್ಸ್ ಆಗಿ ಸೇಮ್ ಡೈರೆಕ್ಷನ್ ತಿರ್ಸೋದು 3 4 ಬಿಜಿ ತಿರ್ಸಲ್ಲ 5 6 7 8 9 10 ಈಗ ನೆಕ್ಸ್ಟ್ ಅಪ್ ಆ್ಯಂಡ್ ಡೌನ್ ಓಕೆ ಕಮನ್ 1 ಕಾಲ್ ಸ್ಟ್ರೈಟ್ ಇರಬೇಕು ಎಷ್ಟು ಆಗ್ತದೆ ಅಷ್ಟು 1 ಓಕೆನಾ ಕಮನ್ 2 3 4 6 ನೋಡಿ ಹಿಂಗೆ ಸಂಡೆ ಇಟ್ಕೊಂಡು ಹಿಂದೆ ಬಗ್ಬೇಕು 6 ತಲೆ ಹಿಂದೆ ಕಿತ್ತ ಹಿಂಗಲ್ಲ ಹಿಂಗೆ ಹಾಗೆ ಕೈಯಿಂದ ಕಿತ್ಕೋಬೇಕು ಸಪೋರ್ಟ್ ತಗೋಬೇಕು ಮೇಡಮ್ ಕಾಲ್ ಮಾಡಿಸ್ಬೋದು ಸ್ಟ್ರೈಟ್ ಆಗಿದ್ದು ಬೇಡ ಅಷ್ಟೇ ಹಾಗೆ ಅಷ್ಟೇ ಸಾಕು ಕಮನ್ ಹೊಸ ತಲೆ ಹಿಂದೆ ಕಿತ್ತು ಹಾಗೆ 1 ಕರೆಕ್ಟ್ 6 ಇವಾಗ ಮಾಡಲ್ಲ ಆ ಥರ 7 8 10 ಆಯ್ತಾ ಕೌಂಟರ್ ಈಗ ನೆಕ್ಸ್ಟ್ ಲೆಗ್ ರೈಸ್ ಫಸ್ಟ್ ರೈಟ್ ಲೆಗ್ ಓಕೆನಾ ನಿಮ್ಮ ರೈಟ್ ಲೆಗ್ ಕಮನ್ 1 2 3 4 5 6 7 8 9 10 ಹಿಂದೆ ಹೋಗಿ ನೆಕ್ಸ್ಟ್ ಲೆಗ್ ಲೆಫ್ಟ್ ಲೆಗ್ 1 2 3 4 ಇದನ್ನು ಕ್ಲೀನಾಗಿ 5 6 7 8 9 10 ಓಕೆ ಸೊ ನೆಕ್ಸ್ಟ್ ಸಿಟ್ ಅಪ್ಸ್ ಹಾಂ ಬಸ್ ಹೊಡಿಬೇಕು ಓಕೆನಾ 10 ಕೌಂಟ್ಸ್ ಓಕೆ ಕಮನ್ 1 ಕಿವಿ ಇಟ್ಕೊಂಡ್ಬರ್ರಿ ಹಿಂಗೆ ನೋಡೋಣ ಹಾಂ 1 2 3 4 5 6 7 8 9 10 ಆಯ್ತಾ ನೆಕ್ಸ್ಟ್ ಈ ಥರ ಬಿಡಿ ಹಿಂಗೆ ತೋಲಿ 1 2 3 ಆಮೇಲೆ ಕರ್ಕೊಂಡು 3 ಹಿಂಗೆ ಮಾಡು ತೋರಿಸಲಿ ಹಾಂ 1 ಹಾಗೆ 2 3 4 5 6 7 8 9 10 ನೆಕ್ಸ್ಟು ಟೋ ರೊಟೇಷನ್ ಕಮನ್ 1 ಫಸ್ಟ್ ಕ್ಲಾಕ್ ವೈಸ್ 2 3 4 5 6 7 8 9 10 ಅದೇ ಟೋನ ರಿವರ್ಸ್ ಆಗಿ ಅವಾಗ ಏನು ತಿರ್ಸೋದು ರಿವರ್ಸ್ ಆಗಿ 1 2 ತಿರ್ಸು 4 5 6 7 8 9 10 ನೆಕ್ಸ್ಟ್ ಲೆಗ್ ಚೇಂಜ್ ಕಮನ್ 1 2 3 4 5 6 7 8 9 10 ರಿವರ್ಸ್ 1 2 3 4 5 6 7 8 9 10 ಗುಡ್ ಇವಾಗೆಲ್ಲ ನೋಡೋದು ಮಲ್ಕೊಳ್ರಂಗೆ ಮಲ್ಕೊಂಡಿದ್ರಾ ಈಗ ನೆಕ್ಸ್ಟು ಹೇ ಹಂಗಲ್ಲ ಹಾಂ ಕ್ಷೇತ್ರದಲ್ಲಿ ಆ ಥರ ಹಿಂದೆ ಮಲ್ಕೊಂಡು ಮುಂದೆ ಕಡೆ ಹಂಗೆ ಟೋಸ್ ಮಾಡಿ ನೋಡಿ ಕಮನ್ 10 ಕೌಂಟ್ಸ್ ಅಕ್ಷಯ್ ಕಮನ್ ಎಲ್ಲ ಬೀಳು ಮಾಡ್ಸು ಎಲ್ಲ ಕೈ ಮಾಡ್ಸು 1 2 3 4 5 6 7 8 ಓಕೆನಾ ನೆಕ್ಸ್ಟ್ ಯಾವುದು ಯಾವುದು ನಿಮ್ಮ ಕೈಗೆ ಆಗ್ತದೆ ಅವ್ರ ಕೈಗಾಗಲ್ಲ ಹಾಂ ಮಾಡಿ ನೋಡೋಣ ಅಕ್ಷಯ್ ಸಕ್ಕತ್ತಾಗಿ ಮಾಡಿದ್ರು ವಾವ್ ಸೂಪರ್ ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ವೆರಿ ಗುಡ್ ಸೂಪರ್ ಅದು ನಾಸಂದೊಂದು ಒಳ್ಳೆ ಫೋಸ್ ಎಕ್ಸಲೆಂಟ್ ಸೂಪರ್ ಅಕ್ಷಯ್ ಸಾರಿ ಸಮರ್ಥ ಒಬ್ಬನೇ ಅದು ಗುಡ್ ಸೊ ಹೆಣ್ಮಕ್ಳು ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಸ್ ಗುಡ್ ಹಂಗೆ ರೀ ವಾವ್ ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕೂಲ್ ಬ್ಯಾಗ್ ಎಷ್ಟು ಇರ್ತದೆ ನಿಮ್ಮ ಬ್ಯಾಕ್ ಪೈನು ಆ ಥರ ಏನು ಬರಲ್ಲ ಗುಡ್ ಇದು ಎಕ್ಸಸೈಸ್ ವೆರಿ ಗುಡ್ ಸಮರ್ಥ ಕೈಯಲ್ಲಿ ನಿಮ್ಮ ಬಾಡಿ ಎತ್ತಬೇಕು ವೆರಿ ಗುಡ್ ಸೂಪರ್ ಹಂಗೆ ನೋಡಿ ಎಷ್ಟು ಇರ್ತಾರೆ ಯಾರು ಜಾಸ್ತಿ ಇರ್ತದೆ ಶಾಬಾಷ್ ಹುಡುಗ ವೆರಿ ಗುಡ್ ಸೂಪರ್ ನಿಹಾ ಸೂಪರ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಇದು ತುಂಬ ಡಿಫಿಕಲ್ಟ್ ಆದಂಥದ್ದು ಸೊ ಇದುವರೆಗೆ ಯಾರು ಹೇಳ್ಕೊಟ್ಟಿಲ್ಲ ಇವರ ಮನೇಲಿ ಹೇಳಿದ್ನಲ್ಲ ಯೂಟ್ಯೂಬ್ಸ್ ನೋಡ್ಕೊಂಡು ಇವರು ಏನೊಂದು ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಸೊ ಇವತ್ತು ಇದು ಎಕ್ಸಲೆಂಟ್ ಹೈಲೈಟ್ ಹೇಳಬೇಕಂದ್ರೆ ಇದು ಗುಡ್ ಗೈಸ್ ಸೂಪರ್ ಎಕ್ಸಲೆಂಟ್ ಗುಡ್ ಶಬಾಷ್ So next push-ups guys, push-ups. Come on, actually, come on, Niha. Cobra sana. Tala ಮೇಲೆ ಕತ್ರೆ. ಭುಜಂಗ. ಸೂರ್ಯ ನಮಸ್ಕಾರ ತೆಲಂಗಾಣ. ಮಾಡ್ರಿ ಸೂರ್ಯ ನಮಸ್ಕಾರ ರೀ. ಫಸ್ಟ್ ಇಂದ. ಮಾಡ್ರಿ. Okay. ಓಕೆ ಗುಡ್ ಇನ್ನೊಂದ್ಸರಿ ಮಾಡಬೇಕು ಇವಾಗ ಮಾಡ್ತಾ ಹುಡುಗ ಸೂರ್ಯ ನಮಸ್ಕಾರ ಸೊ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಆದಷ್ಟು ಸೂರ್ಯ ಯಾವ ಕಡೆ ಉದಯಿಸ್ತಾನೋ ಆ ಕಡೆ ಫೇಸ್ ಮಾಡ್ಕೊಂಬರಿ ಸೊ ಈಸ್ಟ್ ಬಂದು ಈ ಕಡೆ ಓಕೆನಾ ಹಾಂ ಕರೆಕ್ಟ್ ಆ ಕಡೆ ಎಲ್ಲ ಆ ಕಡೆ ತಿರುಗಿ ಮತ್ತೊಮ್ಮೆ ರೆಡಿನಾ ಸ್ಟಾರ್ಟಾ ರೆಡಿನಾ ಕಮನ್ ಗೈಸ್ ಸ್ಟಾರ್ಟ್ Shashanka
Don't tell Mama. Bhujan. Ekapa. ಸ್ಟಾಪ್ ಇನ್ನೊಂದು ರೌಂಡು ಎಲ್ಲ ಕ್ಲೀನಾಗಿ ನಿಧಾನ ಮಾಡಿ ಸ್ಪೀಡಾಗಿ ಮಾಡಬೇಡ್ರಿ ಓಕೆ ನಿಮ್ಮ ವಾಯ್ಸ್ ಕೇಳಿಸಿಲ್ಲ ಹಾಂ ಗುಡ್ ಎಲ್ಲ ಎಕ್ಸಸೈಸ್ ಮಾಡಿ ಪ್ಯಾಕಪ್ ಮಾಡ್ತಿದ್ದಾರೆ ಎಕ್ಸಸೈಸ್ ಮಾಡಿ ಒಬ್ಬರು ಮಕ್ಕಳು ನೋಡ್ಬೋದು ಹೆಂಗೆ ಆಗ್ಬಿಟ್ಟಿದೆ ಅಂತ ಈಗ ಎಲ್ಲ ಸುಸ್ತಾಗ್ಬಿಟ್ಟಾರೆ ಬೆಳಗ್ಗೆಯಿಂದ ಇವ್ರು ಇನ್ನೂ ಶೂಸ್ ಲೇಸ್ ಕಟ್ಟೋದು ಇನ್ನೂ ಮುಗಿದಿಲ್ಲ ಇವ್ನು ಇನ್ನೂ ಗೊರಿಲ್ಲ ವಾಕ್ ಮಾಡೋದ್ರಲ್ಲಿ ಅವನು ಯಾವಾಗಿಂದ ಬೆಳಗ್ಗೆಯಿಂದ ಇನ್ನು ಇವರಿಬ್ಬರು ಪ್ಯಾಕಪ್ ಮಾಡ್ತಾನೆ ಗೊರಿಲ್ಲ ವಾಕ್ ಅಂತೆ ಚೆನ್ನಾಗಿ ಮಾಡ್ತಾನೆ ನೀನು ಮಾಡೋಂದಾಗ ಮಾಡಲ್ಲ ಬೇರೆ ಟೈಮಲ್ಲಿ ಲೋಡಿಂಗ್ ಮಾಡ್ತಾನೆ ಅಂತ ಬಾ ಅಷ್ಟೇ ಬಾ ಮಾಡು ಡೌನಲ್ಲಿ ಸೂಪರ್ ಚೆನ್ನಾಗಿರ್ತಾರೆ ಹುಷಾರು ಪಲ್ಟಿ ನೋಡ್ಕೊಂಡ್ಬಿಡ್ತೀವಿ ಹಂಗೆ ಹಿಂಗೆಲ್ಲ ಪ್ಯಾಕಪ್ ಮಾಡ್ತಿದ್ವಿ ಪ್ಯಾಕಪ್ ಮಾಡಿ ಮನೆಗೆ ಹೋಗಿ ಮತ್ತೆ ಫ್ರೆಶ್ ಆಗಿ ಸ್ಕೂಲ್ಸ್ಗೆ ನಾನು ಕೆಲಸ ಡ್ಯೂಟಿಗೆ ಹೋಗಬೇಕು ರೆಡಿ ಆಗೋಣ ಓಕೆ ಅದೆಲ್ಲ ಎಕ್ಸಸೈಸ್ ಮುಗೀತು ಇನ್ನು ಫೈನಲಿ ಹೊರಡೋ ಟೈಮು ಪ್ಯಾಕಪ್ ಮಾಡೋಣ ನಾವು ಹುಡುಗ್ರಾ ನಾಳೆನೇ ಬರ್ತೀರಾ ನಾಳೆ ಇನ್ನೂ ಫುಲ್ ಎಕ್ಸಸೈಸ್ ವರ್ಕೌಟ್ ಅಕ್ಷಯ್ ಅವರೇ ತುಂಬ ಚೆನ್ನಾಗಿ ಮಾಡಿಸ್ಬೇಕು ಇನ್ನೂ ಎಕ್ಸಸೈಸ್ ಫುಲ್ ನಡೆಸ್ಬೇಕು ನೋಡಿ ಯಾರಿಗೂ ಬೆವರು ಬಂದಿಲ್ಲ ಓಕೆನಾ ಲೆಟ್ಸ್ ಪ್ಯಾಕಪ್ ಟುಡೇ ಚಲೋ ಗಾಯ್ಸ್ ಚಲೋ ಕಮಾನ್ Apa irat kita?